ನಮಸ್ತೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಹೇಳಕ್ಕೆ ಬಂದಿರೋದು ನೂಲು ಹುಣ್ಣಿಮೆ ಅಂದರೆ ನಾರಳಿ ಹುಣ್ಣಿಮೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ರಕ್ಷಾಬಂಧನ ಅಂತ ಕೂಡ ನಾವು ಅದನ್ನು ಕರಿತೀವಿ. ನಮ್ಮ ಅಣ್ಣ ತಮ್ಮಂದರಿಗೆ ರಾಖಿ ಕಟ್ಟೋ ಅಂಥ ಒಂದು ಪದ್ಧತಿ ಇದೆ. ಹಾಗಾಗಿ ಕೆಲವೊಮ್ಮೆ ದಾರಗಳ ಬಗ್ಗೆ ಭಾಳಷ್ಟು ಕನ್ಫ್ಯೂಸ್ ಇದೆ. ಯಾವ ದಾರದಲ್ಲಿ ನಾವು ಕಟ್ಟಿದರೆ ಒಳ್ಳೆಯದಾಗುತ್ತೆ ಈ ಥರದಲ್ಲಿ ಕೆಲವರು ಕೇಳ್ತಾ ಇರ್ತಾರೆ. ಕೆಲವರು ಫಾಲೋ ಮಾಡ್ತಾರೆ, ಕೆಲವರು ಫಾಲೋ ಮಾಡಲ್ಲ. ನೀವು ಫಾಲೋ ಮಾಡೋದಾದರೆ ನಾನು ಕೆಲವೊಂದಷ್ಟು ಅಕ್ಷರಗಳಿಗೆ ಯಾವ ಬಣ್ಣ ಆಗಿ ಬರುತ್ತೆ ಅಂತ ಹೇಳ್ತೀನಿ. ಆ ಬಣ್ಣದ ರಾಖಿ ತಂದು ನಿಮ್ಮ ಸಹೋದರರಿಗೆ ಕಟ್ಟಿದರೆ ಸೊ ಅವ್ರಿಗೆ ಭಾಳಷ್ಟು ಶುಭ ಆಗುತ್ತೆ. ಯಾಕಂದರೆ ಅಪರೂಪಕ್ಕೆ ಬರ್ತಕ್ಕಂಥ ಈ ಒಂದು ದಿನ ಎಲ್ಲರಿಗೂ, ಎಲ್ಲ ಅಣ್ಣ ತಮ್ಮಂದಿರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ನಾನು ಈ ಲೆಟರ್ಸಲ್ಲಿ ಇಂಗ್ಲೀಷ್ ಲೆಟರ್ಸ್ನ ನಾನು ತೊಗೊಂಡು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನೀವು ಕೂಡ ಫಾಲೋ ಮಾಡಿದರೆ ಒಳ್ಳೆಯದು. ನಾನು ಮೊದಲೇದಾಗಿ ಹೇಳ್ತಾ ಇದ್ದೀನಿ, AIJQY ಅವ್ರ ಹೆಸರು ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಹಳದಿ ಬಣ್ಣ ಕಟ್ಟಿ, BKR ಆಗಿದ್ದರೆ ಹಸಿರು ಬಣ್ಣ ಕಟ್ಟಿ, CGLS ಅಂದರೆ ಪಿಂಕ್ ಕಲರ್ ಕಟ್ಟಿ, DMT ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನೀಲಿಯಿಂದ ಕಟ್ಟಿ, EHNX ಅಂದರೆ ಸಿಲ್ವರ್ ಅಥವಾ ಗ್ರೇ ಕಲರಿಂದ ಕಟ್ಟಿ, UVW ಅಂದರೆ ಕೆಂಪು ಅಥವಾ ಹಸಿರು ಬಣ್ಣ ಕಟ್ಟಿ, OZFP ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅವ್ರ ಹೆಸರು ಅನ್ನೋದಾದರೆ ನೀಲಿ ಮತ್ತು ಹಸಿರು ಬಣ್ಣದ ರಾಖಿಗಳನ್ನು ತಂದು ಕಟ್ಟೋದು ತುಂಬ ಒಳ್ಳೆಯದು. ಈ ರೀತಿ ಕಲರ್ ಫಾಲೋ ಮಾಡ್ತೀವಿ ನಾವು ಅಂತಂದರೆ ನಮ್ಮ ಬ್ರದರ್ಗೆ ತುಂಬ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು ಅನ್ನೋದಾದರೆ ಈ ಕಲರ್ನ ಫಾಲೋ ಮಾಡೋದಾದರೆ ಮಾಡ್ಬೋದು. ಸೊ ಮಾಡಿ ನೋಡಿ, ಅವ್ರಿಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ನಮಸ್ತೆ.